ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಓರಿಯೋ ಐಸ್ ಕ್ರೀಮ್ ಮಾಡೋಣ ಅಂದ್ಕೊಂಡಿದ್ದೀರಿ. ಹೇಗೆ ಬರುತ್ತೋ ಗೊತ್ತಿಲ್ಲ. ನಮಗೆ ಓರಿಯೋ ಡೈರಿ ಮಿಲ್ಕ್ ಇರುತ್ತಲ್ಲ, ಅದಂದರೆ ತುಂಬ ಇಷ್ಟ. ಅದಕ್ಕೆ ಯಾಕೆ ಐಸ್ ಕ್ರೀಮ್ ಟ್ರೈ ಮಾಡಬಾರ್ದು ಓರಿಯೋ ಐಸ್ ಕ್ರೀಮ್ದು ಅಂತ ಹೇಳ್ಬಿಟ್ಟು ಓರಿಯೋ ಐಸ್ ಕ್ರೀಮ್ ಟ್ರೈ ಮಾಡ್ತಾಯಿದ್ದೀರಿ. ಬರೀ ಸಿಂಪಲ್ ಸ್ಟೆಪ್ಸು, 2 ಸ್ಟೆಪ್ಸಿಂದ ಟ್ರೈ ಮಾಡ್ತಾಯಿದ್ದೀರಿ. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಓವರ್ ನೈಟ್ ಹಾಗೆ ಇಡಬೇಕು, ನೋಡೋಣ ಹೇಗೆ ಬರುತ್ತೆ ಅಂತ. ಬರೀ ಒಂದು ಮಿಲ್ಕು, ಓರಿಯೋ ಬಿಸ್ಕೆಟ್ ಅಷ್ಟೇ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಟ್ರೈ ಮಾಡಿಬಿಟ್ಟು ಲಾಸ್ಟ್ ಅಂದರೆ ನಾಳೆ ಬೆಳಿಗ್ಗೆಗೆ ಹೇಗಿದೆ ಅಂತ ರಿವ್ಯೂ ಕೊಡ್ತೀನಿ. ಫಸ್ಟು ಹಾಲು ಕಾಯಿಸ್ಕೊಂಬಿಡೋಣ. ರಾಗಿ ಹಂಗೆ ಹಾಕಿದ್ರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲಲ್ಲ, ಸೊ ಅದಕ್ಕೆ ಕಾಯಿಸ್ಕೊಂಬಿಟ್ಟು ಅದು ತಣ್ಣಗೆ ಆದಮೇಲೆ ಐಸ್ ಕ್ರೀಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಹಾಲು ಉಕ್ಕಿದ್ದಾಯಿತು, ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಆರಿದ್ಮೇಲೆ ಆಮೇಲೆ ಯೂಸ್ ಮಾಡೋಣ. ನಾನು 2 ಫ್ಲೇವರ್ ತರಿಸಿದ್ದೀನಿ. ಒಂದು ವೆನಿಲಾದು ಮತ್ತು ಒಂದು ಸ್ಟ್ರಾಬೆರಿದು. ಇದು ಸ್ವಲ್ಪ ದೊಡ್ಡದು ಪ್ಯಾಕೆಟ್ ಆಯಿತು, ಅದಕ್ಕೆ ಇದನ್ನು 2 ಭಾಗ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ. ಈಗ ಇಷ್ಟು ದೊಡ್ಡದು ಯೂಸ್ ಮಾಡಲ್ಲ. ಆಫ್ ಮಾಡಿಬಿಟ್ಟು 4 ಐಸ್ ಕ್ರೀಮ್ ಮಾಡೋಣ ಅಂತ. ಒಂದು ಸ್ಟ್ರಾಬೆರಿ ಫ್ಲೇವರು, ಒಂದು ವೆನಿಲಾ ಫ್ಲೇವರ್ ಮಾಡೋಣ. ಫಸ್ಟ್ ಇದನ್ನ ಅರ್ಧ ಮಾಡ್ಕೊಂಬಿಡ್ತೀನಿ. ಹಂಗೆ ಪೌಡ್ರ್ ಮಾಡ್ಬೋದಿತ್ತು ಕವರಲ್ಲೇ, ಬಟ್ ಎಲ್ಲಾದರೂ ಹೋಲ್ ಆದರೆ ಮತ್ತೆ ಎಲ್ಲ ಆಚೆ ಚೆಲ್ಲುತ್ತೆ. ಅದಕ್ಕೋಸ್ಕರ ರಿಸ್ಕ್ ಬೇಡ ಅಂತ. ಈಗ ಇದು ಬಿಸ್ಕೆಟ್ನ ಸ್ವಲ್ಪ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ನನ್ನ ಹತ್ರ ಐಸ್ ಕ್ರೀಮ್ದು ಇದಿಲ್ಲ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ನಾನು ಇದರಲ್ಲೇ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಗ್ಲಾಸಲ್ಲಿ ಇಟ್ಕೊಡ್ತೀನಿ ಫಸ್ಟೇ. ಈಗ ಇದಕ್ಕೆ ಹಾಲು ಹಾಕ್ಕೊತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ಪೌಡ್ರ್ ಮಾಡಿದ್ದೀನಿ. ಇದು ವೆನಿಲಾ ಫ್ಲೇವರ್ದು. ಇದು ಹಾಲು ಹಾಕಿದ್ರೆ ಇನ್ನೂ ಸ್ಪೂನ್ ಒಳಗೋಗುತ್ತೆ. ನಿಮ್ಮ ಹತ್ರ ಸ್ಟಿಕ್ಕೇ ಇತ್ತಂದರೆ ಸ್ಟಿಕ್ಕೇ ಯೂಸ್ ಮಾಡಿ. ಓಕೆ, 4 ರೆಡಿ ಆಯ್ತು ಐಸ್ ಕ್ರೀಮು. ವೆನಿಲಾ ಫ್ಲೇವರು, ಸ್ಟ್ರಾಬೆರಿ ಫ್ಲೇವರು 2 ರೆಡಿ ಆಗುತ್ತೆ. ಇದು ಸ್ಟ್ರಾಬೆರಿ, ಅದು ವೆನಿಲಾ. ನೋಡೋಣ ಬೆಳಿಗ್ಗೆ ಅಷ್ಟಕ್ಕೆ ಹೇಗೆ ಬರುತ್ತೆ ಟೇಸ್ಟ್ ಅಂತ. ಇದನ್ನು ಈಗ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಇದನ್ನ ಬೆಳಿಗ್ಗೆಗೆ ನೋಡೋಣ. ಈ ಐಸು ನಾರ್ಮಲ್ ಐಸ್ ಥರ ಇಲ್ಲ, ಹೆಂಗಿದೆ ಗೊತ್ತಾ ಇದು? ನೀನೊಂದು ಐಸ್ ಕ್ರೀಮ್ ನೋಡಿದ್ಯಾ? ನಾವು ಅದೇನದು, ಈ ಮೇಲೆ ಬಿಸ್ಕೆಟು, ಒಳಗಡೆ ಐಸ್ ಕ್ರೀಮು, ಇನ್ನೊಂದು ಕೆಳಗಡೆ ಬಿಸ್ಕೆಟ್, ಸ್ಯಾಂಡ್ವಿಚ್, ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಕೇಳಿದ್ಯಾ? ಸೇಮ್ ಅದೇ ಟೇಸ್ಟ್ ಇದೆ ಐಸ್ ಕ್ರೀಮ್ ಸ್ಯಾಂಡ್ವಿಚ್. ಯಾರ್ಯಾರು ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಎಲ್ಲ ಇಷ್ಟಪಡ್ತಾರೆ ನೋಡು, ಅವ್ರು ಕರೆಕ್ಟಾಗಿದೆ. ಯಾಕಂದ್ರೆ ನೀನು ಆಲ್ಮೋಸ್ಟ್ ನೀನು ಬಿಸ್ಕೆಟ್ ಹಾಕೈತೆ ಮಾಡಿರೋದು ಇದು. ಹಂಗೆ ಇದೆ. ಕೊಡು ಸ್ವಲ್ಪ ಟೇಸ್ಟ್ ನೋಡೋಣ. ಹಿಂಗಿದೆ ತಾನೆ ಐಸ್ ಕ್ರೀಮ್ ಸ್ಯಾಂಡ್ವಿಚ್ ಥರ. ಏನಂದ್ರೆ ಅದರಲ್ಲಿ ಐಸ್ ಕ್ರೀಮ್ ಸ್ವಲ್ಪ ಜಾಸ್ತಿ ಹಾಕಿರ್ತಾರೆ ಕಾಣಿಸೋ ಥರ, ಮೇಲೆ ಬಿಸ್ಕೆಟ್ ಹಾಕಿರ್ತಾರೆ. ನಾರ್ಮಲ್ ಐಸ್ ಕ್ರೀಮ್ ಥರ ಇಲ್ಲ ಅಲ್ಲ. ನನ್ನ ಎಲ್ಲ ಅಂದರೆ ಕ್ರಿಸ್ಪಿಯಾಗಿ ಬಾಯಿಗೆ ಸಿಗಲಿ ಅಂತ ಇದು ಮಾಡಿದ್ದೆ, ಅದೂ ಇಲ್ಲ, ಎಲ್ಲ ಮೆಲ್ಟ್ ಆಗಿಬಿಟ್ಟಿದೆಲ್ಲ. ಯಾವುದೂ ಅದರಲ್ಲಿ ಸೊ ಅದಕ್ಕೆ ಅದು ಜಾಸ್ತಿ ನಿಮಗೆ ಬಿಸ್ಕೆಟೇ ಕಾಣಿಸ್ತಲ್ಲ.
ಚೆನ್ನಾಗಿದೆ. ಓರಿಯೋ ಐಸ್ ಕ್ರೀಮ್ ಯಾರು ತಿಂತಾರೋ ಅವರು ಈ ಥರ ಟ್ರೈ ಮಾಡ್ಬೋದು. ಆ ಥರ ಅಂದರೆ ನಾರ್ಮಲ್ ಐಸ್ ಇಷ್ಟಪಡೋರ್ಗೆ ಅಷ್ಟು ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಓರಿಯೋ ಬಿಸ್ಕೆಟ್ನ ಯಾರು ಇಷ್ಟಪಡ್ತಾರೋ ರೆಗ್ಯುಲರ್ ತಿಂತಾರೋ ಅವರು ಹಂಗೆ ತಿನ್ನೋ ಬದಲು ಈ ಥರದ್ದು ಟ್ರೈ ಮಾಡ್ಕೊಂಡು ತಿನ್ಬೋದು, ಚೆನ್ನಾಗಿರ್ತದೆ. ಬಟ್ ನನಗೆ ಅಷ್ಟು ಓಕೆ ಆಗಿಲ್ಲ. ನಿಂಗೆ ಇಷ್ಟ ಆಯ್ತಾ? ಇನ್ನೊಂದು ಸ್ಟ್ರಾಬೆರಿ ಫ್ಲೇವರ್ ಇದೆಯಲ್ಲ, ಸ್ಟ್ರಾಬೆರಿ ಫ್ಲೇವರ್ ಐತಾನೆ, ಅದು ಆಮೇಲೆ ಟ್ರೈ ಮಾಡ್ತೀನಿ. ಇದು ನಾರ್ಮಲ್ ಐಸ್ ಕ್ರೀಮ್ ಥರ ಬಂದಿಲ್ಲ, ಸ್ವಲ್ಪ ಅಂದರೆ ಒಂಥರ ಮಣ್ಣು ಟೇಸ್ಟ್ ಫೀಲ್ ಥರ ಆ ಥರ ಕೊಡ್ತಾಯಿತ್ತು. ಅಂದರೆ ಅದೇ ಸ್ಯಾಂಡ್ವಿಚ್ ಐಸ್ ಕ್ರೀಮ್ ತಿನ್ನೋರ್ಗಂದರೆ ಇದು ಓಕೆ, ನಾರ್ಮಲ್ ಐಸ್ ಕ್ರೀಮ್ ತಿನ್ನೋರ್ಗಂದರೆ ಅಷ್ಟು ಲೈಕ್ ಆಗಲ್ಲ ಅನಿಸುತ್ತೆ. ಬಟ್ ಒಬ್ಬೊಬ್ರಿಗೆ ಲೈಕ್ ಆಗ್ಬೋದು. ಸರಿ, ಬೇಕಾದ್ರೆ ನೀವು ಟ್ರೈ ಮಾಡಿ, ಚೆನ್ನಾಗಿದ್ದರೆ ತಿನ್ನಿ. ಬಟ್ ಶುಗರ್ ಮಾತ್ರ ಹಾಕ್ಕೋಬೇಡಿ, ಯಾಕಂದರೆ ಆ ಬಿಸ್ಕೆಟಲ್ಲೇ ಜಾಸ್ತಿ ಶುಗರ್ ಇರುತ್ತೆ. ಹಾಲು ಮತ್ತು ಬಿಸ್ಕೆಟ್ ಹಾಕ್ಕೊಂಡು ಟ್ರೈ ಮಾಡಿ. ನೀವು ಬೇಕಾದರೆ ಬೇರೆ ಏನಾದರೂ ಚಾಕ್ಲೇಟ್ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ, ಬೇರೆ ಟೇಸ್ಟ್ ಏನಾದರೂ ಚೇಂಜ್ ಆಗಬೇಕು ಅಂದರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.